ಚತುರ್ವಿಧ ಸಂಘದಾಗ ಸಮಿತ ಆಗ್ತಾರೋ ಪರಿವಾರದಾಗ ಕುಡ್ಕೋತಾರೋ ಅವ್ರ ಮುಂದಿನ ಬಹುದ ಸಾಕ್ಷಾತ್ ಜೀವನ್ ಸಮೋಷರದಾಗ ಇರ್ತಾರಂತ ಆಚಾರ್ಯ ಶಾಂತಿ ಸಾಗರ್ ಕೃಪಾ ದೃಷ್ಟಿಗೆ ಈ ಭವ್ಯ ಆತ್ಮಾನ ಮೇಲೆ ಬಿದ್ದಿತ್ತು. ನಾವಂತೂ ಶಾಂತಿ ಸಾಗರ್ ನೋಡ್ಲಿಲ್ಲ, ಕರೆ ಒಂದು ಹಠ ಇತ್ತು, ಅಂದೊಂದು ಸಂಕಲ್ಪ ಇತ್ತು. ಹೆಂಗ ಸ್ವತಂತ್ರವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಬಾಲ್ ಗಂಗಾಧರ ತಿಲಕರು ಸಂಕಲ್ಪ ಮಾಡಿದ್ರು, ಹಂಗ ನಂದೊಂದು ಸಂಕಲ್ಪ ಇತ್ತು, ಆತ್ಮ ಕಲ್ಯಾಣವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತಕ್ಕಂತ ಸಂಕಲ್ಪ ನಂದಿತ್ತು. ಅಂತ ಸಮಯದಾಗ ಆಚಾರ್ಯ ಶಾಂತಿ ಸಾಗರ್ ಪರಂಪರಾದಾಗ ನಾ ದೀಕ್ಷಾ ತಗೋಬೇಕು ಅಂತಕ್ಕಂಥ ಭಾವಿತ್ತು. ಅದನ್ನ ಪೂರ್ವಕೃತ ಪುಣ್ಯದ ಉದಯ ಭಾಗ ಸಿಕ್ತು. ಅದರ ನಂತರ ಎಂತ ಪುಣ್ಯ ಅಂದ್ರ ಪಂಚಮ ಕಾಲದಾಗ 5 ಪರಮೇಷ್ಠಿ ಪೈಕಿ 3 ಪರಮೇಷ್ಠಿ ಜೀವಂತದಾರು ವಿದ್ಯಮಾನ್ ಆಚಾರ್ಯ ಉಪಾಧ್ಯಾಯ ಸಾಧು. ಅದ್ರ ಆಚಾರ್ಯ ಪರಮೇಶ್ವರಿ ಸ್ಥಾನದಾಗ ಇದ್ದುಕೊಂಡು ಆಚಾರ್ಯ ಶಾಂತಿ ಸಾಗರ್ ಕಲೆ ವೃತ್ತ ತಗೊಂಡವ್ರ, ಆಚಾರ್ಯ ಶಾಂತಿ ಸಾಗರ್ ದರ್ಶನ ಮಾಡಿದವ್ರ, ಆಚಾರ್ಯ ಶಾಂತಿ ಸಾಗರ್ ಆಹಾರ ಕೊಟ್ಟವ್ರಿಗೆ ದೀಕ್ಷಾ ಕೊಡುವಂತ ಸೌಭಾಗ್ಯ ಸಿಕ್ಕತ್ತಂದ್ರ ನಂದು ಕೋಟಿ ಬಹುದಾಗಿಂದ ಪುಣ್ಯ ಉದಯ ಇರಬೇಕು ಅಂದಾಗ ಸಾಧ್ಯ. ಪೂಜ್ಯ ದರ್ಶನ್ ಭೂಷಣ್ ಮತಿ ಮಾತಾಜಿ ಹೋದ್ಸಲ ಏನ್ ಚಾತುರ್ಮಾಸದಾಗ ಸಮಾಧಿ ಆಯ್ತು, 103 ವರ್ಷ ವಯಸ್ಸಿತ್ತು ಅವ್ರಿಗೆ. ಅಂತ ದೀರ್ಘಕಾಲೀನ ಮಾತಾಜಿ ಇದ ಬದ್ರಿಗಿರಿ ಒಳಗ ಪಿಂಚಿ ಕಮಲ ತಗೊಂಡು ಅರಿಕಾ ಮಾತಾಜಿಯಾಗಿ 2 ವರ್ಷ ಸಂಯಮ ವ್ರತ ಪಾಲನೆ ಮಾಡಿ ಉತ್ಕೃಷ್ಟ ಸಮಾಧಿ ಮರಣ ಸಾಧಿಸಿದ್ರು. ಅದ ಶೃಂಖಲಾದೊಳಗ ಶ್ರೀದೇವಿ ಬಂದ ಅಜ್ಜಿ ಹೇಳ್ತಿದ್ರು, ನಂದು ಕಲ್ಯಾಣ ಮಾಡ್ಕೋಬೇಕ್ರಿ, ಬಹಳ ಇಚ್ಛೆ ಆತಿ, ಮನಿ ಬಿಡ್ಬೇಕು ಅಂತ ಕಾಯಂ ಹೇಳ್ತಿರು. ಪರಿವಾರದವರ ಸಾಥ್ ಕೊಟ್ರು, ತಮ್ಮ ನಿತ್ಯ ಕ್ರಿಯೆಗಳು ಏನಿದ್ದು ಎಲ್ಲ ಮುಗಿಸಿ ನಿವೃತ್ತ ಆಗಿ ಸಿಗ್ನೇಚರ್ ಹಾಕಿ ಮನಿಗೆ ನನಗ ಸಂಬಂಧ ಇಲ್ಲ, ಮನಿ ತ್ಯಾಗ ಮಾಡಿ ನೀನು ಭದ್ರಗಿರಿ ನಾನು ಮನಿ ಹತ್ರ ತಿಳ್ಕೊಂಡು ಇಲ್ಲಿ ಬಂದ್ರು. 3 ದಿನ ಒಳಗೆ ಇಲ್ಲಿ ಸಾಧನ ಮಾಡೋರು ಮುಂದಿನ ಗತಿ ಇತಿ ಏನ ನೋಡ್ಕೊಂಡ ಪರೀಕ್ಷೆ ಮಾಡೋರು ಯೋಗ್ಯ ಯಾವ್ದು ಸ್ಥಾನ ಯೋಗ್ಯತೆ ವಿಚಾರ ಮಾಡಿ ಇವತ್ತವ್ರಿಗೆ ಕೊಟ್ಟದ. ಮಾತ್ರ ಲಿಕ್ವಿಡ್ ತಗೋತಿದ್ರು, ನಾಳಿಂದ ಪ್ರಥಮ ಹರ ಮಾತ್ರ ಲಿಕ್ವಿಡ್ ತಗೋತ ಅದನ್ನು ನಿಯಮಸಲ ಕಡಿಮೆ ಮಾಡ್ಕೋತ ಯಾವಾಗ ಅವ್ರದ ಜಲಗ್ರಹಣ ಬಂದ್ ಆಗ್ತದ ಆ ಸಮಯದಾಗ ಆರ್ಯಕಾ ದೀಕ್ಷಾ ಸಂಸ್ಕಾರ ಆಗಿ ಅವ್ರಿಗೆ ಯಮಸಲ್ಯಕರ ಪೂರ್ವಕ ಸಮಾಧಿ ಮರಣ ಈ ಪಾರ್ಶ್ವನಾಥ್ ಪ್ರಭು ಪಾದಮೂಲದಾಗ ಡೊಂಗರ್ವಾಲೆ ಭಗವಾನ್ ಪಾದಮೂಲದಾಗ ಬದ್ರಗಿ ಕ್ಷೇತ್ರ ಪಾದಮೂಲದ ಆಗಲಂತ ನನ್ನ ಭಾವನಾ. ಇನ್ನತಕ ಎಷ್ಟೋ ದೀಕ್ಷಾ ಅದು, ಎಷ್ಟೋ ಮಂದಿ ಮಾತಾಜಿ ಸಮಾಧಿ ಅದು, ಆದ್ರೆ ಯಾವ ಮಾತಾಜಿಗೂ ಈ ಭಾಗ ಸಿಗ್ಲಿಲ್ಲ. ಇವತ್ತು ಅವ್ರ ಮುಕ್ಕುಟ ಸಪ್ತಮಿ ಮಹಾಪರ್ವ ನಿಮಿತ್ತ ಯಾವ ದಿವಸ ಪಾರ್ಶ್ವನಾಥ್ ಭಗವಾನ್ರು ಮೋಕ್ಷ ಕಲ್ಯಾಣ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ರು, ಆ ದಿವಸ ಆತ್ಮ ಕಲ್ಯಾಣ ಮಾಡ್ಕೊಂಡು ಮನಿ ತ್ಯಾಗ ಮಾಡಿ ಕ್ಷುಲ್ಲಿಕ ಆಗ್ತಕ್ಕಂಥ ಭಾಗ ಸಿಕ್ತು. ಅದ ಒಂದು ಸ್ಮೃತಿಗಾಗಿ ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ಪಾರ್ಶ್ವಭೂಷಣ್ ಮತಿ ಅಂತಕ್ಕಂಥ ನಾಮಕರಣ ಮಾಡಿದೆವು. ನಿಜವಾಗ್ಲೂ ಅವ್ರ ಜೀವನ ಸಾರ್ಥಕ ಆತು. ಇನ್ನು ಅವ್ರ ದರ್ಶನ ಮಾಡಿದವ್ರ ಆತ್ಮಾಗ ಪಾರಸ್ಮಣಿ ಸ್ಪರ್ಶ ಮಾಡ್ರೆ ಹೆಂಗ್ ಕೆಬ್ಬನ ಬಂಗಾರ ಆಕತಿ, ಹಂಗ ದರ್ಶನ ಮಾಡಿದವ್ರ ನಿಮ್ಮ ಆತ್ಮಾನು ಬಂಗಾರ ಪವಿತ್ರ ಪರಮಾತ್ಮ ಆಗಲಿ. ನಿಮಗೂ ಅಂತ ಸಂಯಮ ಗುಣ ವ್ರತಾಪಾಲನೆ ಮಾಡಂತ ಭಾಗ್ಯ ಸಿಗಲಿ. ನೀವು ಅನುವೃತ್ತಿಯಾಗಿ ಮಹಾವೃತ್ತಿಯಾಗಿ ಮೋಕ್ಷ ಮಾರ್ಗದಾಗ ಆರೂಢ ಆಗ್ತಕ್ಕಂಥ ಭಾಗ್ಯ ಪ್ರತಿಯೊಂದು ಆತ್ಮಾಕ್ ಸಿಗಲಿ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, UP, MP ಯಾವ್ಯಾವ ಜೀವ ಕುರ್ತುಕಾರಿ ಅನುಮೋದಿತ ದೀಕ್ಷಾಕ ಸಲ್ಲೇಖನಕ ಅನುಮೋದನ ಮಾಡ್ತಾವು ಆ ಎಲ್ಲಾ ಜೀವ ಆದಷ್ಟು ಬೇಗ ಚಾರಿತ್ರಮೌನಿ ಕರ್ಮ ಕ್ಷೋಭ ಮಾಡಿ भावलिंगी आगे ये भवदिंद मुक्त ಆಗ್ತಕ್ಕಂತ ಭಾಗ್ಯ ಸಿಗಲಿ. माताजी सागर कर कमलों से उन्होंने ब्रह्मचर्य व्रत धारण किया. जब आचार्य भगवान शांति सागर गुरुदेव कुंतलगिरी में सल्लेखना व्रत लिया था, उस समय इन्होंने उन्हीं के कर कमलों से आजीवन पर्यंत ब्रह्मचर्य व्रत को धारण किया. और दीर्घ काल से जब रिटायरमेंट हुआ उस समय से उन्होंने एक बार भोजन का शाम को सिर्फ अल्पाहार लेने का संकल्प लिया. इतने दीर्घ उम्र होते हुए भी एक बार आहार करते कितना साधना किया उन्होंने. देखो किधर भी पंच कल्याण हो, पूजन हो, गोमटेश्वर का महामस्तकाभिषेक हो, आसपास गांव में जो भी साधु संत संघ आया, चतुर्वेद संघ आया, आचार्य परमेश्वर संघ आया, सब काम बाजू रख के संघ के सेवा में समय व्यतीत करने वाले भव्य जीव ये थे. इसीलिए आज चतुर्वेद संघ में शामिल हो गए.